ಎಲ್ರಿಗೂ ನಮಸ್ಕಾರ. ನಾವು ನಮ್ಮ ಈ ಯುನಿಕ್ಸ್ ಕ್ಲಾಸಲ್ಲಿ ಹೇಗೆ ನಾವು ಡೈರೆಕ್ಟರೀಸ್ ಫೈಲ್ಸ್ನ ಕ್ರಿಯೇಟ್ ಮಾಡ್ತೀವಿ, ಜೊತೆಗೆ ಹೇಗೆ ನಾವು ಒಂದು ಡೈರೆಕ್ಟರಿಗೆ ಮೂವ್ ಆಗ್ತೀವಿ, ಮತ್ತು ಕೆಲವು ಬೇಸಿಕ್ಸ್ ಯುಟಿಲಿಟೀಸ್ನ ನಾವು ಅರ್ಥ ಮಾಡ್ಕೊಳ್ಳೋದು. ಮೊದಲನೇದಾಗಿ ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಯೂಸರ್ ಕ್ರಿಯೇಟ್ ಮಾಡಿ ಅದಕ್ಕೆ ಲಾಗಿನ್ ಆಗಿದ್ದೀವಿ. ಸೊ ಈಗ ರೈಟ್ ನಾವು ನಾನು ಪ್ರಮೋದ್ ಅನ್ನೋ ಯೂಸರ್ಗೆ ಲಾಗಿನ್ ಆಗಿದ್ದೇನೆ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ನಾವು ಪಿ ಡಬ್ಲ್ಯೂ ಡಿ ಅಂತ ಒಂದು ಕಮಾಂಡ್ ಯೂಸ್ ಮಾಡ್ತೀವಿ. ಇದನ್ನ ನಾವು ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರಿ ಅಂತ ಕರಿತೀವಿ. ಸೊ ಅದರ ಅರ್ಥ, ನೀವು ಯಾವುದಾದ್ರೂ ಓ ಎಸ್ ಲಾಗಿನ್ ಆದರೆ, ಫಾರ್ ಎಕ್ಸಾಂಪಲ್ ವಿಂಡೋಸಿಗೆ ಲಾಗಿನ್ ಆದರೆ ನಿಮ್ಮ ಕರೆಂಟ್ ಡೈರೆಕ್ಟರಿ ಏನಾಗಿರುತ್ತೆ, ಡೈರೆಕ್ಟಾಗಿ ನೀವು ಡೆಸ್ಕ್ಟಾಪಿಗೆ ಲಾಗಿನ್ ಆಗ್ತೀವಿ. ಅದೇ ಥರ ಮ್ಯಾಕ್ಗೆ ಒಂದು ಡೈರೆಕ್ಟರಿ ಇರುತ್ತೆ. ಯುನಿಕ್ಸಲ್ಲಿ ಯಾವುದೇ ಯೂಸರ್ ಲಾಗಿನ್ ಆದರೆ ಸೊ ಅವ್ರದ್ದೇ ಆದಂಥ ಓನ್ ಡೈರೆಕ್ಟರಿ ಇರುತ್ತೆ. ಸೊ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರಿ ಅಂದರೆ, ಸೊ ನೀವು ಕರೆಂಟ್ ಯಾವ ಜಾಗದಲ್ಲಿ ಇದ್ದೀರಾ ಯುನಿಕ್ಸ್ ಅಲ್ಲಿ. ಯುನಿಕ್ಸ್ ಸ್ಟಾರ್ಟ್ ಆಗೋದು ಯಾವಾಗಲೂ ರೂಟ್ ಇಂದ, ಅಂದ್ರೆ ಇದೇ ಟಾಪ್ ಮೋಸ್ಟ್ ಡೈರೆಕ್ಟರಿ. ಸೊ ಅಲ್ಲಿಂದ ನೀವು ಯಾವ ಜಾಗದಲ್ಲಿ ಇದ್ದೀರಾ ಅಂತ ನಿಮ್ಗೆ ತೋರಿಸೋದೆ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರಿ. ಸೊ ಅದನ್ನ ನಾವು ಪಿ ಡಬ್ಲ್ಯೂ ಡಿ ಅನ್ನೋ ಕಮಾಂಡ್ ಇಂದ ನಾವು ಐಡೆಂಟಿಫೈ ಮಾಡ್ಬೋದು. ಸೊ ಈಗ ನಾನು ಡಿಫ್ರೆಂಟ್ ಯೂಸರ್ ಇಂದ ಇಲ್ಲಿ ಲಾಗಿನ್ ಆಗಿರೋದ್ರಿಂದ ನಾನು ಇನ್ನ /home/ವಿನೋದ್ ಅನ್ನೋ ಡೈರೆಕ್ಟರಿಲೇ ಇದ್ದೀನಿ. ಹಾಗಾದ್ರೆ ನಾನು ನನ್ನ ಹೋಮ್ ಡೈರೆಕ್ಟರಿಗೆ ಹೇಗೆ ಮೂವ್ ಆಗೋದು? ಸೊ ನೀವು ಸಿ ಡಿ ಸ್ಪೇಸ್ ಅಂತ ಕೊಟ್ಟು ರನ್ ಮಾಡ್ಬೋದು. ಅದು ನಿಮಗೆ ಹೋಮ್ ಡೈರೆಕ್ಟರಿಗೆ ತಗೊಂಡು ಬರುತ್ತೆ. ನಾವಿಲ್ಲಿ ಸಿ ಡಿ ಸ್ಪೇಸ್ ಅಂತ ನಾವು ಕೊಟ್ಟು ಇಲ್ಲಿ ಹೋಮ್ ಡೈರೆಕ್ಟರಿ ಅಥವಾ ಸಿ ಡಿ ಟಿಲ್ಟ್ ಯೂಸ್ ಮಾಡಿ ಕೂಡ ನಮ್ಮ ಹೋಮ್ ಡೈರೆಕ್ಟರಿಗೆ ನಾವು ಲಾಗಿನ್ ಆಗ್ಬೋದು. ಸೊ ಇಲ್ಲಿ ಪಿ ಡಬ್ಲ್ಯೂ ಡಿ ಅಂತ ಕೊಟ್ಟರೆ, ಸೊ ನಿಮ್ಗೆ ಇವಾಗ ನಿಮ್ಮ ಪರ್ಟಿಕ್ಯುಲರ್ ಯೂಸರಿನ ಡೈರೆಕ್ಟ್ರಿಗೆ ನೀವು ನ್ಯಾವಿಗೇಟ್ ಆಗಿ, ಇದಕ್ಕೆ ನಾವು ನ್ಯಾವಿಗೇಷನ್ ಅಂತ ಕರಿತೀವಿ. ಸೊ ಅದೇ ತರ ಸಿ ಡಿ ಅಂದ್ರೆ ಏನು? ಸಿ ಡಿ ಅಂದ್ರೆ ಚೇಂಜ್ ಡೈರೆಕ್ಟ್ರಿ. ಸೊ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗೋಕ್ಕೆ ಯೂಸ್ ಮಾಡೋದೆ ಸಿ ಡಿ. ಫಾರ್ ಎಕ್ಸಾಂಪಲ್, ನಾನು ಸಿ ಡಿ ಸ್ಲ್ಯಾಶ್ ಅಂತ ಕೊಟ್ರೆ ಇವಾಗ ನಾನು ರೂಟ್ ಡೈರೆಕ್ಟ್ರಿಗೆ ಮೂವ್ ಆದೆ. ಅಥವಾ ಸಿ ಡಿ ಸ್ಲ್ಯಾಶ್ ಹೋಮ್ ಅಂತ ಕೊಟ್ರೆ ನಾನು ಹೋಮ್ ಡೈರೆಕ್ಟ್ರಿಗೆ. ಸೊ ನಾವು ಇದೇ ತರ ನ್ಯಾವಿಗೇಷನ್ ಮಾಡೋದಕ್ಕೆ ನಾವು ಚೇಂಜ್ ಡೈರೆಕ್ಟ್ರಿ ಯೂಸ್ ಮಾಡ್ತೀವಿ. ಸೊ ಅದೇ ತರ ನೀವು ಯಾವುದಾದ್ರೂ ಬೇರೆ ಯೂಸರ್ ಅವ್ರ ಪಾತಿಗೆ ನೀವು ನ್ಯಾವಿಗೇಟ್ ಆಗಬೇಕು ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಯಶೋಧ ಅಂತ ಯೂಸರ್ ಇದೆ, ನಾವು ಅವ್ರ ಪಾತಿಗೆ ನ್ಯಾವಿಗೇಟ್ ಆಗಬೇಕು ಅಂದ್ರೆ ಈ ಟಿಲ್ಡ್ ಯೂಸರ್ ನೇಮ್ ಕೊಟ್ರೆ ನೀವು ಆ ಪರ್ಟಿಕ್ಯುಲರ್ ಯೂಸರ್ ಡೈರೆಕ್ಟರಿಗೆ ನೀವು ಲಾಗಿನ್ ಅಂದ್ರೆ ನ್ಯಾವಿಗೇಟ್ ಆಗ್ಬೋದು, ಪ್ರೊವೈಡೆಡ್ ನಿಮಗೆ ಪರ್ಮಿಷನ್ ಇದ್ರೆ. ಓಕೆ, ನೀವು ಸೇಮ್ ಗ್ರೂಪ್ಗೆ ಬಿಲಾಂಗ್ ಮಾಡೋದ್ರಿಂದ ಅಟ್ಲೀಸ್ಟ್ ನೀವು ಆ ಯೂಸರ್ನ ಡೈರೆಕ್ಟ್ನ ನೀವು ಲೀಸ್ಟ್. ಸೊ ಅದೇ ತರ ನಮ್ಗಿಲ್ಲಿ ಸಿ ಡಿ ಐಫನ್ ಅಂತ ಇದೆ. ಸೊ ಸಿ ಡಿ ಐಫನ್ ಅಂದ್ರೆ ನನ್ನ ಪ್ರೀವಿಯಸ್ ಡೈರೆಕ್ಟರಿ. ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಡ್ಯಾಶ್ ಓಮ್ ಡೈರೆಕ್ಟರಿಯಲ್ಲಿದ್ದೆ, ನಾನು ಈ ಡೈರೆಕ್ಟರಿಗೆ ಬರೋಕ್ ಮುಂಚೆ. ಸೊ ನಾನು ವಾಪಸ್ ನನ್ನ ಪ್ರೀವಿಯಸ್ ಡೈರೆಕ್ಟರಿಗೆ ಹೋಗಬೇಕು ಅಂದ್ರೆ ನಾನು ಸಿ ಡಿ ಐಫನ್ನ ಯೂಸ್. ನೀವು ಇಲ್ಲಿ ನೋಡ್ತಾ ಇರ್ಬೋದು, /home/ಯಶೋಧ ಇಂದ ನನ್ನ ಪ್ರೀವಿಯಸ್ ಡೈರೆಕ್ಟರಿ /ಓಮಿಗೆ ಮೂವ್ ಆಗಿದೆ. ಸೊ ಈ ತರ ನೀವು ಈ ಚೇಂಜ್ ಡೈರೆಕ್ಟರಿ ವೆರೈಟೀಸ್ನ ನೀವು ಯೂಸ್ ಮಾಡ್ಬೋದು ಬೇಸ್ಡ್ ಆನ್ ಯುವರ್ ರಿಕ್ವೈರ್ಮೆಂಟ್. ಸೊ ಒಂದು ನೆನಪಿರಲಿ, ಸಿ ಡಿ ನಾವು ಯೂಸ್ ಮಾಡಿಕೊಂಡು ಯಾವುದೇ ಪಾತ್ ಬೇಕಾದ್ರೂ ಕೂಡ ನಾವು ನ್ಯಾವಿಗೇಟ್ ಆಗೋದು ಸ್ಟಾರ್ಟಿಂಗ್ ಫ್ರಮ್ ರೂಟ್. ಸೊ ಪಿ ಡಬ್ಲ್ಯೂ ಡಿನ ನಾವು ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟರಿಗೋಸ್ಕರ ನಾವು ಯೂಸ್ ಮಾಡ್ತೀವಿ. ಸೊ ಅದೇ ತರ ನಾವು ನಮ್ಮ ಯುನಿಕ್ಸ್ ಅಲ್ಲಿ ಇರೋ ಫೈಲ್ಸ್ ನಾವು ಹೇಗೆ ಲೀಸ್ಟ್ ಮಾಡ್ತೀವಿ, ವಿಂಡೋಸ್ ಅಲ್ಲಿ ಹೇಗೆ ಲೀಸ್ಟ್ ಮಾಡ್ತೀವಿ, ಜಸ್ಟ್ ನಾವು ಫೋಲ್ಡರ್ ಮೇಲೆ ಕ್ಲಿಕ್ ಮಾಡ್ತೀವಿ, ಅದ್ರೊಳಗಡೆ ಇರೋ ಫೈಲ್ಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ, ಅದು ಯೂಸರ್ ಇಂಟರ್ಫೇಸ್. ಸೊ ಇಲ್ಲಿ ಹೇಗೆ ನಾವು ಫೈಲ್ಸ್ ನ ಲೀಸ್ಟ್ ಮಾಡ್ತೀವಿ, ನಾವು ನೀವೇನ್ ಮಾಡ್ಬೋದು, ಎಲ್ ಎಸ್ ಅನ್ನೋ ಕಮಾಂಡ್ ಇಂದ ನಾವು ಲೀಸ್ಟ್ ಮಾಡ್ಬೋದು. ಎಲ್ ಎಸ್ ಅಂದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ ಲೀಸ್ಟ್. ಸೊ ಇವಾಗ ನಾನು ಎಲ್ ಎಸ್ ಅಂತ ಮಾಡಿದ್ರೆ ಇಲ್ಲಿ ಜಸ್ಟ್ ನಿಮಗೆ ಇದು ಯಾವ ಡೈರೆಕ್ಟರಿ ಅಥವಾ ಫೈಲ್ಸ್ ಇದೆ ಅಂತ ತೋರಿಸ್ತಿದೆ, ನಿಮ್ಗೆ ಏನೋ ಎಕ್ಸ್ಟ್ರಾ ಅಡಿಷನಲ್ ಇನ್ಫಾರ್ಮೇಶನ್ ಬರ್ತಿಲ್ಲ. ಸೊ ವಿಂಡೋಸ್ ಅಲ್ಲಿ ಏನಾಗುತ್ತೆ, ನೀವು ಒಂದು ಫೋಲ್ಡರ್ ಒಳಗಡೆ ಹೋದ್ರೆ ಇಲ್ಲಿ ನಿಮಗೆ ಏನ್ ತೋರಿಸುತ್ತೆ, ನಿಮ್ಗದು ಡೈರೆಕ್ಟರೀಸ್ ಮತ್ತೆ ಅದರ ಇನ್ಫಾರ್ಮೇಶನ್ ಅನ್ನ ತೋರಿಸುತ್ತೆ. ಅದೇ ತರ ನಾವು ಯುನಿಕ್ಸ್ ಅಲ್ಲಿ ಹೇಗೆ ನೋಡೋದು, ಎಲ್ ಎಸ್ ಈ ಮೈನಸ್ ಆದ್ಮೇಲೆ ನಾವು ಕೊಡೋದನ್ನ ನಾವು ಸಬ್ ಕಮಾಂಡ್ ಅಥವಾ ಸಪೋರ್ಟಿಂಗ್ ಕಮಾಂಡ್ಸ್ ಅಂತ ಕರಿತೀವಿ. So ಇಲ್ಲಿ ನೀವು ಎಲ್ ಆರ್ ಟಿ ಎಚ್ ಅಂತ ಕೊಟ್ರೆ, LS-LRTH, ಇಲ್ಲಿ ನಿಮಗೆ ನಿಮ್ಮ ಡೈರೆಕ್ಟರೀಸ್ ನ ಕಂಪ್ಲೀಟ್ ಇನ್ಫಾರ್ಮೇಶನ್ ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಡಿ ಅಂತ ನೀವು ಎಲ್ಲೆಲ್ಲಿ ಡಿ ಅಂತ ನೋಡ್ತೀರಾ ಅದೆಲ್ಲ ಡೈರೆಕ್ಟ್ರಿ. ಇಲ್ಲಿ ಏನೂ ಇಲ್ಲ, ಎಮ್ ಟಿ ಇದೆ, ಐಫನ್ ಇದೆ ಅಂದ್ರೆ ಅದನ್ನ ನಾವು ಫೈಲ್ ಅಂತ ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ನೋಡ್ತಿರ್ಬೋದು, ಇದು ಪರ್ಮಿಷನ್ಸ್, ಇದು ಎಷ್ಟು ಬ್ಲಾಕ್ ಅಂದ್ರೆ ಯುನಿಕ್ಸ್ ಬ್ಲಾಕ್ ಬ್ಯಾಕ್ ಎಂಡ್ ಅಲ್ಲಿ ಎಷ್ಟು ಬ್ಲಾಕ್ ಅಲ್ಲಿ ಡೇಟಾ ಸ್ಟೋರ್ ಆಗಿದೆ ಅಂತ, ಇದು ಯಾವ ಯೂಸರ್ ಕ್ರಿಯೇಟ್ ಮಾಡಿದ್ದು. ಓಕೆ, ಅದ್ರ ಜೊತೆಗೆ ಇದು ಎಷ್ಟು ಸೈಜ್ ಇದೆ, ಯಾವಾಗ ಕ್ರಿಯೇಟ್ ಆಗಿದೆ, ಅದು ಇನ್ಫಾರ್ಮೇಶನ್ಸ್ ಎಲ್ಲ ನಿಮಗೆ ಡಿಸ್ಪ್ಲೇ ಆಗ್ತಾ
ಹೋಗುತ್ತೆ. ಸೊ ಈ ತರ ನಾವು ಲೀಸ್ಟ್ ಮಾಡ್ಬೋದು. ಅದೇ ತರ ಲೀಸ್ಟ್ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಲೀಸ್ಟ್ ls ಮೈನಸ್ ಎಲ್ ಆರ್ ಟಿ ಎಚ್ ಸಮಥಿಂಗ್ ವಿಚ್ ಸ್ಟಾರ್ಟ್ಸ್ ಫ್ರಮ್ ವಿ. ವಿ ಇಂದ ಸ್ಟಾರ್ಟ್ ಆಗೋದು ಮಾತ್ರ ನಾನು ಲೀಸ್ಟ್ ಮಾಡಬೇಕು. ಸೊ ನೋಡಿ ಇಲ್ಲಿ ಏನಾಗ್ತಿದೆ, ವಿ ಇಂದ ಸ್ಟಾರ್ಟ್ ಆಗೋದು ಮಾತ್ರ ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗ್ತಿದೆ. ಸೊ ಈ ತರ ನಾನು ಪರ್ಟಿಕ್ಯುಲರ್ ರೆಗ್ಯುಲರ್ ಎಕ್ಸ್ಪ್ರೆಷನ್ಸ್ ಕೂಡ ನಾನು ಅಪ್ಲೈ ಮಾಡ್ಬೋದು. ಸೊ ಯುನಿಕ್ಸ್ ಅಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ನೀವು ಒಂದು ಕಮಾಂಡ್ ಇನ್ನೊಂದು ಕಮಾಂಡ್ ಮಿಕ್ಸ್ ಮಾಡಿ ನಿಮ್ಮ ರಿಕ್ವೈರ್ಮೆಂಟ್ಸ್ ನೀವು ಅಚೀವ್ ಮಾಡ್ಬೋದು. So ಹಾಗಾದ್ರೆ ನಾವು ಲೀಸ್ಟ್ ಮಾಡೋದು ಹೇಗೆ ಅಂತ ಅರ್ಥ ಮಾಡ್ಕೊಂಡ್ವಿ. ಸೊ ನಾವು ಡೈರೆಕ್ಟರೀಸ್ ನ ಕ್ರಿಯೇಟ್ ಮಾಡೋದು ಹೇಗೆ, ಫೈಲ್ಸ್ ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಮ್ಗೆ ಅರ್ಥ ಮಾಡ್ಕೊಳ್ಳೋದು. ಸೊ ನಮಗೆ ಡೈರೆಕ್ಟರೀಸ್ ನ ಕ್ರಿಯೇಟ್ ಮಾಡೋಕೆ ಈಗ ನಾನು ಎಲ್ಲಿದ್ದೀನಿ ಪ್ರೆಸೆಂಟ್ ವರ್ಕಿಂಗ್, ನಾನು ನನ್ನ ಹೋಮ್ ಪಾತಿಗೆ ಮೂವ್ ಆಗ್ತೀನಿ. ಸೊ ಸಿ ಡಿ ಸ್ಪೇಸ್ ಕೂಡ ನೀವು ಯೂಸ್ ಮಾಡಬಹುದು. ಈಗ ನನ್ನ ಹೋಮ್ ಪಾತ್ ಅಲ್ಲಿ ಇದೆ. ಸೊ ಇಲ್ಲಿ ನಾನು ಡೈರೆಕ್ಟರಿ ಕ್ರಿಯೇಟ್ ಮಾಡ್ತೀನಿ. ಹೇಗೆ ಕ್ರಿಯೇಟ್ ಮಾಡೋದು, mkdir ಅನ್ನೋ ಕಮಾಂಡ್ ಇಂದ ನಾವು ಡೈರೆಕ್ಟರಿ. ಇಲ್ಲೇನ್ ಮಾಡ್ತೀನಿ ನಾನು, ನೀವು ಅಬ್ಸರ್ವ್ ಮಾಡಿ, ನಾನಿಲ್ಲಿ ಮೈಕ್ರೋ ಡಿಗ್ರಿ ಡೈರೆಕ್ಟರಿ ಕ್ರಿಯೇಟ್ ಮಾಡ್ತಿದ್ದೆ. ಸೊ ನಾನು ನನ್ನ ಕರೆಂಟ್ ಪಾತ್ ಸ್ಲಾಶ್ ಹೋಮ್ ಸ್ಲಾಶ್ ಪ್ರಮೋದ್ ಇಂದ ನಾನು ಮೈಕ್ರೋ ಡಿಗ್ರಿ ಕ್ರಿಯೇಟ್ ಮಾಡ್ತೀನಿ. ಸೊ ಅದೇನಾಗುತ್ತೆ, ಹಾಗಾದ್ರೆ ನಿಮ್ಮ ಹೊಸ ಡೈರೆಕ್ಟರಿನ ಈ ಅಂಡರ್ ಪ್ರಮೋದ್ ಅನ್ನೋ ಡೈರೆಕ್ಟರಿಯಿಂದ ಅದು ಕ್ರಿಯೇಟ್ ಮಾಡುತ್ತೆ. ಇದಕ್ಕೆ ನಾವು ರಿಲೇಟಿವ್ ಪಾತ್ ಅಂತ ಕರಿತೀವಿ. ಸೊ ಅದರ್ಥ ಏನು, ನೀವು ಕರೆಂಟ್ ಯಾವ ಪಾತ್ ಅಲ್ಲಿ ಇದೀರಾ ಆ ಪಾತ್ನ ಅದ್ರ ರೆಫರೆನ್ಸ್ ಆಗಿ ಇಟ್ಕೊಂಡು ನಿಮ್ಮ ಡೈರೆಕ್ಟರಿ ಕ್ರಿಯೇಟ್ ಮಾಡೋದು. ಇದಕ್ಕೆ ನಾವು ರಿಲೇಟಿವ್ ಪಾತ್ ಅಂತೀವಿ. ಸೊ ನಾನು ಇದು ಇನ್ನೊಂದಿದೆ ಅಬ್ಸಲ್ಯೂಟ್ ಪಾತ್. ಅಬ್ಸಲ್ಯೂಟ್ ಪಾತ್ ಅಂದ್ರೆ ನೀವು ಯಾವುದಾದ್ರೂ ಡೈರೆಕ್ಟರಿ ಕ್ರಿಯೇಟ್ ಮಾಡಬೇಕಾದ್ರೆ ನೀವು ನಿಮ್ಮ ಕಂಪ್ಲೀಟ್ ಪಾತ್ ಅನ್ನ ಕೊಟ್ರೆ, ಅಂದ್ರೆ ಸ್ಟಾರ್ಟಿಂಗ್ ಫ್ರಮ್ ರೂಟ್, ನಿಮ್ಗೆ ಆಗ್ಲೇ ಹೇಳಿದೆ ಯುನಿಕ್ಸ್ ಅಲ್ಲಿ ರೂಟ್ ಅನ್ನೋದೇ ಮೇನ್ ಫೋಲ್ಡರ್. ಹೇಗೆ ನೀವು ವಿಂಡೋಸ್ ಅಲ್ಲಿ ಸಿ ಡ್ರೈವ್ ಇದೆ, ಡಿ ಡ್ರೈವ್ ಇದೆ ಸ್ಟಾರ್ಟಿಂಗು, ಅದೇ ತರ ರೂಟ್ ಅನ್ನೋದೇ ಫೈಲ್ ಸಿಸ್ಟಮಿನ ಟಾಪ್ ಮೋಸ್ಟ್ ಪ್ಲೇಸ್. ನೀವು ಯಾವುದೇ ಪಾತ್ ಅನ್ನ ಸ್ಲಾಶ್ ಇಂದ ಸ್ಟಾರ್ಟ್ ಮಾಡಿದ್ರೆ ಅದಕ್ಕೆ ನಾವು ಅಬ್ಸಲ್ಯೂಟ್ ಪಾತ್ ಅಂತ ಕರಿತೀವಿ. ಇಲ್ಲ ನಾನು ಯಾಕೆ ಸ್ಟ್ರೆಸ್ ಮಾಡ್ತೀನಿ ಅಂದ್ರೆ, ಮುಂಚೆ ನೆಕ್ಸ್ಟ್ ನೀವು ಹಡೂಪ್ ಕಲಿಬೇಕಾದ್ರೆ ನಾವು ಹಡೂಪ್ ಅಲ್ಲಿ ಬರೀ ಕೇವಲ ಅಬ್ಸಲ್ಯೂಟ್ ಪಾತ್ ಮಾತ್ರ ಯೂಸ್ ಮಾಡೋಕ್ಕಾಗತ್ತೆ. ರಿಲೇಟಿವ್ ಪಾತ್ ಫಂಕ್ಷನಾಲಿಟಿ ಅದರಲ್ಲಿ ಇರೋದಿಲ್ಲ. ಸೊ ಅದೇ ತರ ನಾನು ಇಲ್ಲಿ ಸ್ಲಾಶ್ ಪ್ರಮೋದ್ ಒಳಗಡೆ ನಾನು ಒಂದು ಡೈರೆಕ್ಟರಿ ಕ್ರಿಯೇಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ಟ್ರೈನಿಂಗ್ ಅಂತ ಡೈರೆಕ್ಟರಿ ಕ್ರಿಯೇಟ್ ಮಾಡ್ತೀನಿ. ಸೊ ಎರಡೂ ನಿಮಗೆ ಡೈರೆಕ್ಟರಿ ಕ್ರಿಯೇಟ್ ಆಗುತ್ತೆ. ಇಲ್ಲಿ ರಿಲೇಟಿವ್ ಪಾತ್ ಯೂಸ್ ಆಗಿದೆ, ಇಲ್ಲಿ ಅಬ್ಸಲ್ಯೂಟ್ ಪಾತ್ ಯೂಸ್ ಆಗಿದೆ. ಸೊ ಈಗ ನಾವು ಡೈರೆಕ್ಟರೀಸ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ನೀವು ಇಲ್ಲಿ ಎಲ್ ಎಸ್ ಮೈನಸ್ ಎಲ್ ಆರ್ ಟಿ ಎಚ್ ಕೊಟ್ರೆ ಸೊ ನಿಮ್ಗೆ ಇಲ್ಲಿ ಡಿಸ್ಪ್ಲೇ. ಸೊ ಇಲ್ಲಿ ಎರಡು ಡೈರೆಕ್ಟರೀಸ್ ಕ್ರಿಯೇಟ್ ಆಗಿದೆ, ಮತ್ತೆ ಯಾವ ಯೂಸರ್ ಇಂದ ಇದು ಕ್ರಿಯೇಟ್ ಆಗಿದೆ ಕಾಣ್ತದೆ. ಸೊ ನೆಕ್ಸ್ಟ್ ನಾವು ಇಲ್ಲಿ ಫೈಲ್ಸ್ ಕ್ರಿಯೇಟ್ ಮಾಡೋದು ಅರ್ಥ ಮಾಡ್ಕೊಳ್ಳೋದು. ಅದಕ್ಕಿಂತ ಮುಂಚೆ ನೀವು ಏನಾದರೂ ಆ ಡೈರೆಕ್ಟರಿ ಒಳಗಡೆ ನ್ಯಾವಿಗೇಟ್ ಆಗಬೇಕು ಅಂದ್ರೆ ಜಸ್ಟ್ ಡೈರೆಕ್ಟರಿನ ಇಲ್ಲಿ ಸಿ ಡಿ ಮುಖಾಂತರ ನೀವು ನ್ಯಾವಿಗೇಟ್ ಆಗ್ಬೋದು. ಸೊ ಇಲ್ಲಿ ನಾನು ಕರೆಂಟ್ಲಿ ಪ್ರಮೋದ್ ಅನ್ನೋ ಡೈರೆಕ್ಟರಿಯಿಂದ ಇದ್ದೀನಿ. ಸೊ ಇಲ್ಲಿ ನೀವು ಮೈಕ್ರೋ ಡಿಗ್ರಿ ಯೂಸ್ ಮಾಡಿ ಆ ಡೈರೆಕ್ಟರಿಗೆ ಲಾಗಿನ್ ಆಗ್ಬೋದು. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ನಾನು ಡಾಟ್ ಸ್ಲ್ಯಾಶ್ ಅಂತ ಯೂಸ್ ಮಾಡಿ. ಸೊ ಡಾಟ್ ಸ್ಲ್ಯಾಶ್ ಅಂದ್ರೆ ಅದರ ಅರ್ಥ ಫ್ರಮ್ ಕರೆಂಟ್ ಡೈರೆಕ್ಟರಿ. ಸೊ ಅದನ್ನ ರಿಲೇಟಿವ್ ಪಾತಿಗೆ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು. ಸೊ ಈಗ ನಾನು ಕರೆಂಟ್ಲಿ ಇಲ್ಲಿದ್ದೀನಿ. ಯುನಿಕ್ಸ್ ಅಲ್ಲಿ ನಾವು ಮಲ್ಟಿಪಲ್ ವೇಸ್ ಇಂದ ನಾವು ಫೈಲ್ಸ್ ಕ್ರಿಯೇಟ್. ಮೊದಲನೇದಾಗಿ ಎಮ್ ಟಿ ಫೈಲ್ ಕ್ರಿಯೇಟ್ ಮಾಡೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಯುನಿಕ್ಸ್ ಅಲ್ಲಿ ನಮಗೆ ಟಚ್ ಅಂತ ಒಂದು ಸೊ ಟಚ್ ಟೆಕ್ಸ್ಟ್ ಡಾಟ್ ಟಿ ಎಕ್ಸ್ ಟಿ ಅಂತ ಫೈಲ್. ಈ ಟಚ್ ಕಮಾಂಡ್ ಏನ್ ಮಾಡುತ್ತೆ, ನೀವು ಎಲ್ ಎಸ್ ಮೈನಸ್ ಎಲ್ ಆರ್ ಟಿ ಎಚ್ ರನ್ ಮಾಡಿ, ಇಲ್ಲಿ ನಿಮಗೆ ಡಿಸ್ಪ್ಲೇ ನೋಡಿ, ಇಲ್ಲಿ ಡಿ ಇಲ್ಲ, ಅದರ ಅರ್ಥ ಇದು ಫೈಲ್ ಅಂತ. ಸೊ ಈ ಟಚ್ ಅನ್ನೋ ಕಮಾಂಡ್ ನಿಮಗೆ ಒಂದು ಎಮ್ ಟಿ ಫೈಲ್ ನ ಕ್ರಿಯೇಟ್ ಮಾಡೋದಕ್ಕೆ ನಿಮಗೆ ಯೂಸ್ ಆಗುತ್ತೆ. ಸೊ ಈ ತರ ಕೂಡ ನಾವು ಒಂದು ಎಮ್ ಟಿ ಫೈಲ್ ಕ್ರಿಯೇಟ್ ಮಾಡ್ಬೋದು. ಸೊ ಹಾಗಾದ್ರೆ ನಾನು ಸ್ವಲ್ಪ ಕಂಟೆಂಟ್ ಇರೋ ಫೈಲ್ ನ ಕ್ರಿಯೇಟ್ ಮಾಡ್ಬೋದು. ಹೇಗೆ ಕ್ರಿಯೇಟ್ ಮಾಡೋದು, ಈ ಆಲ್ರೆಡಿ ನೀವು ಈ ಫೈಲ್ ಇದೆ, ಇದನ್ನ ನೀವು ಎಡಿಟ್ ಮಾಡ್ಬೋದು. ಇದನ್ನ ನಾವು ವಿನ್ ಎಡಿಟರ್ ಅಂತ ಕರಿತೀವಿ ಅಥವಾ ವಿ ಐ ಎಡಿಟರ್ ಅಂತ ಕರಿತೀವಿ. ಸೊ ಇದನ್ನ ನೀವು ವಿ ಐ ಟೆಕ್ಸ್ಟ್ ಡಾಟ್ ಟಿ ಎಕ್ಸ್ ಟಿ ಅಂತ ಕೊಟ್ರೆ ನಿಮಗೆ ಎಡಿಟಿಂಗ್ ಟರ್ಮಿನಲ್ ಇಲ್ಲಿ ನಿಮ್ಮ ಕಂಟೆಂಟ್ ನ ನೀವು ಫಿಲ್ ಮಾಡ್ಬೋದು. ಸೊ ಎಲ್ಲದಕ್ಕಿಂತ ಮುಂಚೆ ಇದು ಒಂದ್ಸಲ ವಿ ಐ ಓಪನ್ ಆದ್ಮೇಲೆ ಇದು ಕಮಾಂಡ್ ಮೋಡ್ ಅಲ್ಲಿ ಇರುತ್ತೆ. ಸೊ ನಾವು ಇಲ್ಲಿ ಐ ಅಂತ ಕ್ಲಿಕ್ ಮಾಡಿದ್ರೆ ಇದು ಇನ್ಸರ್ಟ್ ಮೋಡಿಗೆ ಚೇಂಜ್ ಆಗುತ್ತೆ. ಸೊ ಈಗ ನೀವು ನಿಮ್ಮ ಕಂಟೆಂಟ್ ನ ಫಿಲ್ ಮಾಡ್ತಾ ಹೋಗ್ಬೋದು, ಎಷ್ಟು ಲೈನ್ಸ್ ಬೇಕು. ಸೊ ಒಂದ್ಸಲ ನಿಮ್ಮ ಇನ್ಪುಟ್ಸ್ ಎಲ್ಲ ಆದ್ಮೇಲೆ ಎಸ್ಕೇಪ್ ಪ್ರೆಸ್ ಮಾಡಿದ್ರೆ ಅದು ವಾಪಸ್ ಕಮಾಂಡ್ ಮೋಡಿ. ನೆಕ್ಸ್ಟ್ ಎಸ್ಕೇಪ್ ಆದ್ಮೇಲೆ ಕೋಲನ್ ಡಬ್ಲ್ಯೂ ಕ್ಯೂ ಅಂತ ನೀವು ಪ್ರೆಸ್ ಮಾಡಬೇಕು. ಸೊ ಏನ್ ಟೈಪ್ ಮಾಡ್ತೀರಾ ಅದು ಬಂದಾದ್ಮೇಲೆ ಎಸ್ಕೇಪ್ ಆದ್ಮೇಲೆ
ಕೋಲನ್ WQ. ಸೊ ಇದರ ಅರ್ಥ ಸೇವ್ ಅಂಡ್ ಎಕ್ಸಿಟ್. ಸೊ ಅದೇ ತರ ನೀವೇನಾದ್ರೂ ಸೇವ್ ಮಾಡೋದು ಬೇಡ ಅಂದ್ರೆ ಕ್ಯೂ ನಾಟ್ ಸಿಂಬಲ್. ಇದರ ಅರ್ಥ ಏನು? ಎಕ್ಸಿಟ್ ವಿತೌಟ್ ಸೇವ್. ಈ ಎರಡು ಕಮಾಂಡ್ ನಾವು ಯೂಸ್ ಮಾಡೋದು. ಯಾವಾಗ ಯೂಸ್ ಮಾಡಬೇಕು? ಎಸ್ಕೇಪ್ ಆದ್ಮೇಲೆ ಯೂಸ್ ಮಾಡಿ. ಸೊ ಈಗ ನಮ್ಗೆ ಇಲ್ಲಿ ಫೈಲ್ ರೈಟ್ ಆಗಿದೆ, ಕಂಟೆಂಟ್ಸ್ ರೈಟ್ ಆಗಿದೆ. ಸೊ ಈಗ ನೀವು ls-lrth ಮಾಡಿದ್ರೆ ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಸೊ ನಂಬರ್ ಆಫ್ ಬೈಟ್ಸ್ ಚೇಂಜ್ ಆಗಿದೆ, ಕಂಟೆಂಟ್ ಇದೆ. ಹಾಗಾದ್ರೆ ಈ ಫೈಲ್ನ ರೀಡ್ ಮಾಡೋದು ಹೇಗೆ? ಅದಕ್ಕೊಂದು ಕಮಾಂಡ್ ಇದೆ, ಕ್ಯಾಟ್. ಸೊ ಕ್ಯಾಟ್ ಟೆಕ್ಸ್ಟ್ ಡಾಟ್ txt. ಈಗ ನೀವು ರೀಡ್ ಮಾಡಿದ್ರೆ ನೀವು ಆಡ್ ಮಾಡಿರೋ ಕಂಟೆಂಟ್ ಈ ತರ ಕೂಡ ನಾವು ಫೈಲ್ಸ್ ನ ಕ್ರಿಯೇಟ್ ಮಾಡಬಹುದು. ಸೊ ಅದೇ ತರ ನೀವು vi ಸ್ಯಾಂಪಲ್ ಡಾಟ್ txt ಅಂತ ಕೊಟ್ರೆ ಈ ತರ ಯಾವುದೇ ಫೈಲ್ ಅವೈಲಬಲ್ ಇಲ್ಲ. ಸೊ vi ಅಂತ ಕೊಟ್ರೆ ಈ ಫೈಲ್ ಇಲ್ಲದೆ ಇರೋದ್ರಿಂದ ಅದೇ ಒಂದು ಫೈಲ್ ನ ಕ್ರಿಯೇಟ್ ಮಾಡಿ ಆಮೇಲೆ ಕಂಟೆಂಟ್ ನ ಫಿಲ್ ಮಾಡುತ್ತೆ. ಸೊ ನೀವು ಟಚ್ ಕಮಾಂಡ್ ಇಂದನೇ ಮಾಡಬೇಕು ಅಂತ ಏನಿಲ್ಲ. ಸೊ ನಿಮ್ಮ ಮತ್ತೆ ಐ ಎಂಟರ್ ಮಾಡಿ, ದಿಸ್ ಇಸ್ ಕಂಟೆಂಟ್ ಎಂಟರ್ ಮಾಡಿ, ಕಂಟೆಂಟ್ ಆದ್ಮೇಲೆ ಎಸ್ಕೇಪ್ WQ. ನೀವು ಇಲ್ಲಿ ನೋಡ್ಬೋದು ls-lrth ಸ್ಯಾಂಪಲ್ ಡಾಟ್ txt ಫೈಲ್ ಕ್ರಿಯೇಟ್ ಆಗಿದೆ. ಸೊ ವಿನ್ ಎಡಿಟರ್ ಇಂದ ನಾವು ಮಾಡ್ಬೋದು. ಸೊ ಇನ್ನೊಂದು ಈಸಿ ಸ್ಟೆಪ್ ಇದೆ. ನೀವು ಕ್ಯಾಟ್ ಕಮಾಂಡ್ ಅಲ್ಲಿ ಈ ಗ್ರೇಟರ್ ದನ್ ಸಿಂಬಲ್ ಯೂಸ್ ಮಾಡಿ ಟೆಕ್ಸ್ಟ್ ಡಾಟ್ txt. ಇಲ್ಲಿ ನೋಡಿ, ನಾನು ಎಕ್ಸಿಸ್ಟಿಂಗ್ ಫೈಲ್ನೇ ಇನ್ಪುಟ್ ಕೊಡಿ. ಸೊ ಈ ತರ ನೀವು ಒಂದು ಗ್ರೇಟರ್ ದನ್ ಸಿಂಬಲ್ ಕೊಟ್ರೆ ಅದು ಎಕ್ಸಿಸ್ಟಿಂಗ್ ಫೈಲ್ನ ಓವರ್ ರೈಟ್ ಮಾಡುತ್ತೆ. ಇಲ್ಲಿ ನೋಡಿ, ಡೇಟಾ ಓವರ್ ರೈಟ್ ಎಂಟರ್ ಮಾಡಿ. ಒಂದ್ಸಲ ನೀವು ಕಂಟೆಂಟ್ ಆದ್ಮೇಲೆ ಕಂಟ್ರೋಲ್ ಡಿ ಪ್ರೆಸ್ ಮಾಡಿ, ಅದು ಆಚೆ ಬರುತ್ತೆ. ಈಗ ನೀವು ಕ್ಯಾಟ್ ಟೆಕ್ಸ್ಟ್ ಡಾಟ್ txt ಮಾಡಿದ್ರೆ ಪ್ರೀವಿಯಸ್ ಕಂಟೆಂಟ್ ರಿಮೂವ್ ಆಗಿ ಬೇರೆ ಕಂಟೆಂಟ್ ಬಂದಿದೆ. ಸೊ ಈ ತರ ಸಿಂಗಲ್ ಗ್ರೇಟರ್ ದನ್ ಸಿಂಬಲ್ ಯೂಸ್ ಮಾಡಿದ್ರೆ ನಿಮಗೆ ಅದು ಓವರ್ ರೈಟ್ ಆಗುತ್ತೆ. ಸೊ ನೀವೇನಾದ್ರೂ ಅಪೆಂಡ್ ಮಾಡಬೇಕು ಎಕ್ಸಿಸ್ಟಿಂಗ್ ಡೇಟಾಗೆ ಅಂದ್ರೆ ನೀವು 2 ಸಲ ಯೂಸ್ ಮಾಡಿ ಟೆಕ್ಸ್ಟ್ ಡಾಟ್ txt ನೋಡಿ, ಮತ್ತೆ ಕಂಟ್ರೋಲ್ ಡಿ ಪ್ರೆಸ್ ಕ್ಯಾಟ್ ಟೆಕ್ಸ್ಟ್ ಡಾಟ್ txt. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಪ್ರೀವಿಯಸ್ ಡೇಟಾ ಆಸ್ ವೆಲ್ ಆಸ್ ನ್ಯೂ ಡೇಟಾ ಕೂಡ. ಸೊ ಈ ತರ ಕೂಡ ನಾವು ಯುನಿಕ್ಸ್ ಅಲ್ಲಿ ಫೈಲ್ ನ ಕ್ರಿಯೇಟ್ ಮಾಡಬಹುದು. ಸೊ ನಾವು ನಮ್ಮ ಈ ದಿನದ ಕ್ಲಾಸಲ್ಲಿ ಡೈರೆಕ್ಟರೀಸ್ ಅಂದ್ರೆ ಏನು, ಫೈಲ್ಸ್ ಅಂದ್ರೆ ಏನು, ಹೇಗೆ ಕ್ರಿಯೇಟ್ ಮಾಡೋದು ಹೇಗೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಪರ್ಮಿಷನ್ಸ್ ಅಥವಾ ಫೈಲ್ ರಿಮೂವ್ ಮಾಡೋದು, ಸೊ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಥ್ಯಾಂಕ್ ಯು.